ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ -71 ಚಾನಲ್ಗೆ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋವಂಥದ್ದು ಮಿಥುನ ರಾಶಿಯವರ ಬರುವಂಥ ದಿನಗಳಲ್ಲಿ ಅವರ ಲವ್ ರಿಲೇಶನ್ಶಿಪ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಪಾರ್ಟ್ನರ್ ಫೀಲಿಂಗ್ ಏನ್ ಬರ್ತಾ ಇದೆ ಅಂತ ಹೇಳಿ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ನಿಮ್ಗೆ ಪರ್ಸನಲ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ನಡೀತಾ ಇದೆ, ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅಲ್ಲಿ ಇದೆ. ಲವ್ ರಿಲೇಶನ್ಶಿಪ್ ಇರ್ಬೋದು, ಪಾರ್ಟ್ನರ್ ಫೀಲಿಂಗ್ ಇರ್ಬೋದು, ಅಥವಾ ಬ್ರೇಕ್ ಡೌನ್ ಆಗಿದೆ, ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ನಿಮಗೆ ಕರಿಯರ್ ಬಗ್ಗೆ ಕೇಳಬೇಕು ಅಂತಂದ್ರೂ ಕೂಡ ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಿಮಗೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಶೇರ್ ಮಾಡಿರ್ತೀನಿ. ಒಂದ್ಸಾರಿ ಹಾಯ್ ಅಂತ ಮೆಸೇಜ್ ಕಳಿಸಿ. ಹಾಗೆ ಏನು ಮಾಡಬೇಕು ಅಂತಂದರೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಚೆಕ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಬರೋವಂಥ ದಿನಗಳು ಮಿಥುನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಎಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ತುಂಬ ಚೆನ್ನಾಗಿರೋವಂಥ ಎನರ್ಜಿ ಬಂದಿದೆ, ಬಟ್ ಸ್ವಲ್ಪ ಆಬ್ಸ್ಟಿಕಲ್ಸು ಇದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ ಅನ್ನ ನಾನು ಏನು ನೋಡ್ತಾ ಇದ್ದೀನಿ, ಪ್ರೆಸೆಂಟ್ ಯಾವ ರೀತಿ ಒಂದು ಮೂಡಲ್ಲಿ ಇದ್ದೀರಾ ಅಂತಂದ್ರೆ ತುಂಬ ತುಂಬ ಒಂದು ಆಕ್ಷನ್ ಮೋಡಲ್ಲಿ ಇದ್ದೀರಾ. ತುಂಬ ಒಂದು ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಮೇ ಬಿ ಯಾವುದಾದ್ರೂ ಮೆಸೇಜ್ ಅಥವಾ ಕಾಲ್ಗೆ ಯಾವುದಾದ್ರೂ ಮೆಸೇಜ್ಗಾಗಿ ಏನಾದರೂ ಕಾಯ್ತಾ ಇದ್ರಿ ಅಂತಂದ್ರೆ ಈ ಬರುವಂಥ ವಾರದಲ್ಲಿ ನಿಮಗೆ ಮೆಸೇಜ್ ಬರುವಂಥ ಚಾನ್ಸಸ್ ತುಂಬಾನೇ ನನಗೆ ಏನೋ ಆಸ್ಪೆಕ್ಟ್ ಇಟ್ಕೊಂಡು ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ಏನಾದರೂ ನೀವು ವೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ಡೆಫಿನೆಟ್ ಆಗಿ ನಿಮಗೆ ಅದು ಬರುವಂಥದ್ದು ನನಗೆ ಕಾಣ್ತಾ ಇದೆ. ಒಂದು ಕಂಪ್ಲೀಟ್ನೆಸ್ ಅನ್ನ ನೀವು ಫೀಲ್ ಮಾಡ್ಕೊಳ್ತೀರಾ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಹಾಗೆ ನಿಮ್ಮ ಫೀಲಿಂಗ್ಸ್ ಅನ್ನ ನೋಡಿದ್ರೆ ತುಂಬಾ ಚೆನ್ನಾಗಿರುವಂತ ಫೀಲಿಂಗ್ ಅಲ್ಲಿ ಇದ್ದೀರಾ. ಒಂದು ಕಂಪ್ಲೀಟ್, ಅದೇ ಹೇಳಿದ್ನಲ್ವಾ, ಕಂಪ್ಲೀಟ್ನೆಸ್ ಅನ್ನ ಅನುಭವಿಸ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಲೈಫ್ ಅನ್ನ. ಏನೇ ಬಂದ್ರೂ ಕೂಡ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಕಾನ್ಫಿಡೆಂಟ್ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಇನ್ನೊಂದ್ ಕಡೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡಿದ್ರೆ ಪಾರ್ಟ್ನರ್ ಫೀಲಿಂಗ್ ಅಷ್ಟೇನು ನನಗೆ ಚೆನ್ನಾಗಂತ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಅವರು ಏನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಯಾವುದೋ ಒಂದು ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋವಂಥದ್ದನ್ನ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಏನೋ ಸಮಥಿಂಗ್ ರಾಂಗ್ ರಿಲೇಶನ್ಶಿಪ್ ಮೀನ್ಸ್ ಏನೋ ಒಂದು ಅಡಿಕ್ಷನ್ ಇರ್ಬೋದು, ಏನೋ ಇರ್ಬೋದು, ಆ ರೀತಿ ಅವ್ರಿಗೆ ಫೀಲಿಂಗ್ ಆಗ್ತಾ ಇದೆ. ಅಂದ್ರೆ ನೀವು ಇದು ವರ್ಷ ತಗೊಳ್ಳಿ, ನೀವು ಇರ್ಬೋದು, ಅವ್ರು ಇರ್ಬೋದು, ಈ ರಿಲೇಶನ್ಶಿಪ್ ಅಲ್ಲಿ ಏನ್ ಆಸ್ಪೆಕ್ಟ್ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಾ. ನೀವು ಮಟೀರಿಯಲ್ ಲೈಫ್ ಅನ್ನ ನೋಡ್ತಾ ಇದ್ದೀರಾ, ಮಟೀರಿಯಲಿಸಮ್ ಅನ್ನ ನೋಡ್ತಾ ಇದ್ದೀರಾ, ಅಥವಾ ಒಂದು ಕಂಪ್ಲೀಟ್ನೆಸ್ ಅನ್ನ ನೋಡ್ತಾ ಇದ್ದೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ಇಲ್ಲಿ. ಸೊ ಇಲ್ಲಿ ನಾನು ಅರ್ಥ ಮಾಡ್ಕೊಳ್ತಾ ಇರುವಂತದ್ದು, ಮೇ ಬಿ ಇಬ್ಬರಲ್ಲಿ ಒಬ್ರದ್ದು ಎನರ್ಜಿ ನನಗೆ ಅನಿಸ್ತಾ ಇದೆ. ಮಟೀರಿಯಲಿಸಮ್ಗೆ ಜಾಸ್ತಿ ಪ್ರಯಾರಿಟಿ ಕೊಡುವಂತದ್ದು, ಎಮೋಷನಲಿ ಇಲ್ಲ ಅಂತಂದ್ರು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆ ಒಂದು ರಾಂಗ್ ಇಂಟೆನ್ಷನ್ ಇಂದ ಈ ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ನನಗೆ ಫೀಲ್ ಆಗ್ತಾ ಇದೆ. ಓಕೆ, ಹಾಗಿದ್ರೆ ಬರುವಂತ ದಿನಗಳಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಬರುವಂತ ದಿನಗಳಲ್ಲಿ ಇಬ್ರು ಒಬ್ರಿಗೊಬ್ರು ಗ್ರಾಂಟೆಡ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ. ಯಾಕಂತಂದ್ರೆ ಒಬ್ರು ಪ್ಯೂರ್ ಹಾರ್ಟೆಡ್ ಇಂದ ಹೋಗ್ತಾ ಇದ್ದೀರಾ, ಒಬ್ರು ಇಂಟೆನ್ಷನಲಿ ಏನೋ ಬೇರೆ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ಮೋಸ್ಟ್ಲಿ ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆನೇ ನಾನು ಹೇಳುವಂತದ್ದು. ಪಾರ್ಟ್ನರ್ ಫೀಲಿಂಗ್ ಅಷ್ಟೇನು ನನಗೆ ಚೆನ್ನಾಗಂತ ಅನಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರ ಇಂಟೆನ್ಷನ್ಸ್ ನನಗೆ ಚೆನ್ನಾಗಂತ ಅನಿಸ್ತಾ ಇಲ್ಲ. ಓಕೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಶನ್ಶಿಪ್ ಅನ್ನ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಮತ್ತೆ ಏನಾಗಬಹುದು ಇನ್ ಫ್ಯೂಚರ್ ಅಲ್ಲಿ ನೋಡಿ, ಯಾರಾದ್ರೂ ಒಬ್ರು ಮನಸ್ಸು ನೋಯಿಸ್ಕೊಳ್ಳೋ ಅಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಯಾಕಂತಂದ್ರೆ ಕೆಲವೊಂದ್ಸಾರಿ ಏನಾಗುತ್ತೆ, ನೀವು ಪ್ಯೂರ್ ಹಾರ್ಟೆಡ್ ಇರ್ತೀರಾ, ಬಟ್ ಇನ್ ಫ್ರಂಟ್ ಆಫ್ ವ್ಯಕ್ತಿ ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅದರಿಂದ ಹೊರಗಡೆ ಬರ್ಬೇಕು, ಏನಿದೆ ಅನ್ನೋದನ್ನ ನೋಡ್ಬೇಕು. ನೀವು ಎಷ್ಟು ಮುಂದೆ ಬರೋವಂತ ಸಿಚುವೇಶನ್ ನಿಮ್ಗೆ ಏನಾಗಬಹುದು, ತುಂಬಾ ನಿಮ್ಮಷ್ಟಕ್ಕೆ ನೀವು ಡಿಪ್ರೆಸ್ಡ್ ಆಗುವಂಥದ್ದು, ಸ್ಟ್ರೆಸ್ ತಗೊಳ್ಳುವಂಥದ್ದು, ತುಂಬಾ ಈ ರೀತಿ ಎಲ್ಲ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ರಿಲೇಶನ್ಶಿಪ್ ಯಾಕೆ ಬೇಕು, ಏನ್ ನಡೀತಾ ಇದೆ, ಯಾರೋ ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ಏನೋ ಅಂತ ಇದ್ದಾರೆ, ಈ ಮಿಸ್ಕನ್ಸೆಪ್ಷನ್ ಎಲ್ಲ ನಿಮ್ಮ ಜೊತೆ ನಡೆಯುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಹಾಗಾಗಿ
ಸೊ ಆ ಒಂದು ಝೋನ್ ನಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಇನ್ನು ನಿಮ್ಗೆ ಗೈಡಿಯನ್ಸ್ ಏನ್ ಬರ್ತಾ ಇದೆ ಇದನ್ನ ಕೂಡ ನಾವು ನೋಡೋಣ. ಗೈಡಿಯನ್ಸ್ ಅಂತಂದ್ರೆ ನೋಡಿ, ನಿಮ್ಮ ರಿಲೇಶನ್ಶಿಪ್ಗೆ ಸ್ವಲ್ಪ ನೀವು ಟೈಮ್ ಕೊಡ್ಬೇಕಾಗತ್ತೆ. ಓಕೆ, ಆ ಟೈಮ್ ಅನ್ನ ನೀವು ಕೊಡ್ಬೇಕು, ಅರ್ಥ ಮಾಡ್ಕೋಬೇಕು. ಕಮಿಟ್ಮೆಂಟ್ ಏನ್ ನೀವು ಕೊಟ್ಟಿರ್ತೀರಾ ಒಬ್ರಿಗೊಬ್ರು ಅದನ್ನ ನಿಭಾಯಿಸೋ ಅಷ್ಟು ನೀವು ಇಟ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಅನ್ನೋ ಅಂತದನ್ನ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ, ಸೊ ಏನೇ ನಿಮ್ಗೆ ಬರ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಏನೋ ನಿಮ್ಗೆ ಸಮಸ್ಯೆ ಅಂತ ಇದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು. ಅನ್ನೆಸೆಸರಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜೆನ್ಯೂನ್ ಆಗಿ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.